ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಅಧ್ಯಾಯ ಸಂಖ್ಯೆ 4 ದತ್ತಾಂಶಗಳ ನಿರೂಪಣೆ. ಸೊ ಇದು ನಿಮ್ಗೆ ಗೊತ್ತಿದೆ ಯಾವುದು ಅಂದರೆ ಸಂಖ್ಯಾಶಾಸ್ತ್ರ, ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವಂಥ ಒಂದು ಭಾಗದಲ್ಲಿ ಬರುವಂಥ 4ನೇ ಅಧ್ಯಾಯದ 1 ಅಂಕದ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ. ಸೊ ಮೊದಲಿನ ವಿಡಿಯೋನಲ್ಲಿ ಎಲ್ಲನೂ ಕೂಡ ಏನಾಗಿದೆ, ಒಂದಿಷ್ಟು ಪ್ರಾಬ್ಲಮೆಟಿಕ್ ಆಗಿರುವಂಥ ಕೆಲವು ಕಾನ್ಸೆಪ್ಟ್ಗಳನ್ನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಿದ್ದೆ ಲಾಸ್ಟ್ ಕಡೆ, ಹೌದಾ? ಸೊ ಅದು ಯಾವುದು ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಈ ಚಾಪ್ಟರ್ಸ್ ಒಳಗೆ ಸೊ ಒಂದಿಷ್ಟು ಬಾರ್ ಡಯಾಗ್ರಾಮ್ಸ್ಗಳೆಲ್ಲ ಆಗಿದ್ದಾವೆ, ಹೌದಾ? ಸ್ತಂಭ ರೇಖಾಚಿತ್ರ ಅಂಥೇಳಿ, ಹೌದಾ? ನೆಕ್ಸ್ಟ್ ಏನಂತಂದರೆ ಪೈ ರೇಖಾಚಿತ್ರ ಆಗಿರ್ಬೋದು, 5 ಅಂಕದ ಪ್ರಶ್ನೆ, ಹೌದಾ? 4 ಅಂಕದ ಕೆಲವು ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಅದನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಅದು ಲಾಸ್ಟ್ ಟೈಮ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರು ಜನ ಎಲ್ಲ ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ನೂ ಕೂಡ ಮಾಡಿ ಅಂತ, ಹೌದಾ? ಸೊ ಚಾಪ್ಟರ್ ನಂಬರ್ 5 ಕೇಳಿದಿರಿ, ಹಾಗಾಗಿ ಇಲ್ಲಿ ಏನು ಬಿಟ್ಟಿದ್ದೀನಿ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ಚಾಪ್ಟರ್ ನಂಬರ್ 5 ಕೊಡ್ತೀನಿ. ಸೊ ಚಾಪ್ಟರ್ ನಂಬರ್ 5 ನಿಮ್ಗೆ ಗೊತ್ತಿದೆಯಲ್ಲ, ಅದನ್ನೇ ನೀವು ಕೇಳಿದ್ದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ, ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಅಂತ. ಅಲ್ಲ, ಅಲ್ಲಿ ಏನಾಗಿದೆ ಅಂದರೆ ಒಂದಿಷ್ಟು 4 ಅಂಕದ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ, ಮತ್ತು 6 ಅಂಕದ ಒಂದಿಷ್ಟು ಪ್ರಾಬ್ಲಮೆಟಿಕ್ ಆಗಿರುವಂಥ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಸೊ ಅವನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಸೊ ಸಾಧ್ಯ ಆಯ್ತಂದರೆ ಬೋರ್ಡ್ನಲ್ಲಿ ಕೂಡ ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಹೇಳ್ತೀನಿ. ಇಲ್ಲ ಅಂತಂದರೆ ಸೊ ಕೆಲವು ಏನಾಗಿರ್ತದ ಹಿಂಗೆ ನಿಮಗೆ ಸ್ಲೈಡ್ಸ್ ಅದು ಮಾಡಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಹೌದಾ? ಆಯಿತು. ಸೊ ಇವಾಗ ಏನು ಮಾಡೋಣ ಅಂತಂದರೆ 4ನೇ ಅಧ್ಯಾಯ, ಹೌದಾ? ದತ್ತಾಂಶಗಳ ನಿರೂಪಣೆ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಗಳು. ಇದರಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಇದ್ದಾವೆ, ನೆಕ್ಸ್ಟ್ ಒಂದಿಷ್ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದ್ದಾವೆ, ಹೌದಾ? ಅದಾದ ನಂತರ 1 ವರ್ಡ್ ಇದೆ ಸ್ನೇಹಿತರೆ. ಸೊ ಮ್ಯಾಚ್ ದಿ ಫಾಲೋವಿಂಗ್ ಇಲ್ಲ ಈ ಚಾಪ್ಟರ್ಸ್ನಲ್ಲಿ, ನೆನಪಿರಲಿ. ಸೊ ಏನಿದೆ ಅಂತ ನಾವು ನೋಡೋಣ. ನಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಅಂತ ಸ್ನೇಹಿತರೆ, ಹೌದಾ? ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ಸು. ಇಲ್ಲಿ ಒಂದೊಂದು ಪ್ರಶ್ನೆಯನ್ನು ನಾವು ಏನು ಮಾಡ್ತಾ ಬರೋಣ್ರಿ, ಸೊ ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಚೂಸ್ ದಿ ಕರೆಕ್ಟ್ ಆನ್ಸರ್ಗಳನ್ನು ನಾವು ನೋಡೋಣ, ಹೌದಾ? ಸೊ ಸರಿಯಾದಂಥ ಆಯ್ಕೆ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು, ಹೌದಾ? ಸೊ ಇಲ್ಲಿ ನೋಡಿ, ಸೊ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳಿ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಮೊದಲೇ ಪ್ರಶ್ನೆ ಏನಂತಂದರೆ ನೋಡಿ, ದತ್ತಾಂಶಗಳನ್ನು ವಾಕ್ಯ ರೂಪಗಳಲ್ಲಿ ನಿರೂಪಿಸುವುದನ್ನು ಹೀಗೆನ್ನುವರು. ನೋಡಿರಿ, ಇಲ್ಲಿ ವಾಕ್ಯ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ವಾಕ್ಯ ಅಂತಂದ್ರೆ ಏನು, ಇಲ್ಲಿ ಪದಗಳಿರುತ್ತೆ, ಪದಗಳ ಒಂದು ಪುಂಜದಿಂದ ಒಂದು ವಾಕ್ಯನ ರಚನೆ ಆಗಿರುತ್ತೆ, ಹಾಗಾಗಿ ಅದನ್ನು ಯಾವುದು ಅಂತ ಕೇಳ್ತಾ ಇದ್ದಾನೆ, ಹೌದಾ? ಸೊ ಇಲ್ಲಿ ಆಪ್ಷನ್ ಎ ಕೊಟ್ಟಿರುವಂಥದ್ದು ಏನಿದೆ ಅಂದರೆ ಕೋಷ್ಟಕ ನಿರೂಪಣೆ. ಕೋಷ್ಟಕದಲ್ಲಿ ಏನಿರುತ್ತೆ ನಿಮಗೆ, ಅಲ್ಲಿ ಅಡ್ಡ ಸಾಲು ಇದೆ ಮತ್ತು ಇನ್ನೊಂದು ಕಂಬ ಸಾಲು ಇರುತ್ತೆ, ಹೌದಾ? ಅಡ್ಡ ಸಾಲು ಅಂದರೆ ಹಾರ್ಸ್ನೆಂಟಲ್, ನೆಕ್ಸ್ಟು ವರ್ಟಿಕಲ್ ಲೈನ್, ಇವೆರಡೂ ಕಾಂಪೋನೆಂಟ್ ಇದ್ದದ್ದು ನಾವು ಏನು ಕರಿತಾ ಇದ್ದೀವಿ ಅಂದರೆ ಟೇಬಲ್ ಅಂತ ಕರಿತೀವಿ, ಹೌದಾ? ಹಾಗಾದರೆ ಅದು ಟೇಬಲ್ ಕನ್ನಡ ಒಳಗೆ ಕೋಷ್ಟಕ ನಿರೂಪಣೆ ಅಂತ ಆಗುತ್ತೆ. ಇದಂತೂ ಆಗೋದಿಲ್ಲ, ಹೌದಾ? ಎಸ್. ನೆಕ್ಸ್ಟ್ ನೋಡಿ, 2ನೇದು ರೇಖಾಚಿತ್ರ ನಿರೂಪಣೆ ಅಂತ, ಡೈಗ್ರಾಮೆಟಿಕ್ ಆಗಿ, ಹೌದಾ? ಸೊ ಅದು ಬಾರ್ ಡಯಾಗ್ರಾಮ್ ಆಗಿರ್ಬೋದು, ಹೌದಾ? ಸ್ತಂಭ ರೇಖಾಚಿತ್ರ ಆಗಿರ್ಬೋದು, ಸಬ್ ಡಿವೈಡ್ ಬಾರ್ ಡಯಾಗ್ರಾಮ್ ಆಗಿರ್ಬೋದು, ಈ ರೀತಿಯಾಗಿ. ಸೊ ಹೌದಾ, ಅದು ಡಯಾಗ್ರಾಮ್ ಆಗಿ ಇರುವಂಥದ್ದಲ್ಲ, ಹಾಗಾಗಿ ಇದೂ ಬಿ ಆಪ್ಷನ್ ಅಲ್ಲ, ಹೌದಾ? ನೆಕ್ಸ್ಟ್ ನೋಡಿ, ಸಿ ಆಪ್ಷನ್ಸ್ ಇದೆ, ಯಾವುದು ಅಂದರೆ ಪಠ್ಯ ನಿರೂಪಣೆ ಅಂತ ಇದೆ ಸ್ನೇಹಿತರೆ, ನೋಡಿ ವೇಟ್ ಮಾಡಿ. ನೆಕ್ಸ್ಟ್ ಡಿ ಆಪ್ಷನ್ಸು ಮೇಲಿನ ಯಾವುದೂ ಅಲ್ಲ, ಹೌದಾ? ಹಾಗಾದರೆ ಇದು ಡಿನೂ ಆಗೋದಿಲ್ಲ. ಸೊ ಉಳಿತು ಯಾವುದು ಅಂತಂದರೆ ನಿಮ್ಗೆ ಗೊತ್ತಿದೆ, ಸೊ ಯಾವುದು ಸಿ ಆಪ್ಷನು ಸ್ನೇಹಿತರೆ. ಈ ಸಿ ಆಪ್ಷನು ಸರಿಯಾದಂಥ ಉತ್ತರ, ಹೌದಾ? ಪಠ್ಯ ನಿರೂಪಣೆ ಅನ್ನುವಂಥದ್ದು ಸರಿಯಾಗಿದೆ. ಯಾಕಂದರೆ ಸೊ ಇಲ್ಲಿ ದತ್ತಾಂಶಗಳನ್ನು ಏನಾಗ್ತಾ ಇದೆ ಅಂದರೆ ವ್ಯಾಖ್ಯೆ ರೂಪದಲ್ಲಿ ಅದನ್ನು ನಿರೂಪಣೆ ಮಾಡಿರುವಂಥದ್ದು, ಹಾಗಾಗಿ ಅದನ್ನು ಸೊ ಪಠ್ಯ ನಿರೂಪಣೆ ಅನ್ನುವಂಥದ್ದು ಸರಿಯಾಗಿದೆ ಸ್ನೇಹಿತರೆ. ಎಸ್ ನೋಡಿ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 2, ಹೌದಾ? 2ನೇ ಪ್ರಶ್ನೆ ಏನಿದೆ ನೋಡ್ರಿ, ಆಯಾತ ರೇಖಾಚಿತ್ರ ಅಂತಿದೆ ಅಥವಾ ಆಯಾತ ಚಿತ್ರವು ಅಂತಿದೆ, ಹೌದಾ? ಸೊ ಇದು 1 ಅಂತ ಕೊಟ್ಟಿದ್ದಾನೆ, ಹೌದಾ? ಆಯಾತ ಚಿತ್ರವು 1 ಅಂತ, ಒಂದು ಪರಿಮಾಣದ ಆಕೃತಿ, ಒಂದು ಪರಿಮಾಣದ ಆಕೃತಿ ಆಗಿದೆನಾ ನೋಡಿ. 2 ಪರಿಮಾಣದ ಆಕೃತಿ ಬಿ ಆಪ್ಷನ್ಸು. ನೆಕ್ಸ್ಟ್ 3ನೇದು 3 ಪರಿಮಾಣದ ಆಕೃತಿ ಅಂತ ಕೊಟ್ಟಿದ್ದಾನೆ. 4 ಪರಿಮಾಣದ 4ನೇ ಒಂದು ಡಿ ಆಪ್ಷನನ್ನು ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಯಾವುದಾಗಿರ್ಬೋದು? ಎಸ್, ನಿಮ್ಮ ಒಂದು ಊಹೆ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ, ಹೌದಾ? ಸೊ ಇಲ್ಲಿ ನಿಮ್ಮ ಊಹೆ ಅಂತಂದರೆ ಇಲ್ಲಿ ಯಾವುದಾಗಬೇಕು ಅಂದರೆ ನಿಮ್ಮ ಪ್ರಕಾರ ಸೊ ಎಸ್ ಸರಿಯಾಗಿದೆ, 2, ಹೌದಾ? 2 ಪರಿಮಾಣದ ಆಕೃತಿ ಅಂತೇಳಿ ಕರಿತಾ ಇದ್ದೀವಿ, ನೆನಪಿರಲಿ ಸ್ನೇಹಿತರೆ. ಯಾಕಂದರೆ ಆಯತ ಚಿತ್ರದಲ್ಲಿ ಸೊ 2 ಇಲ್ಲಿ ಕಾಂಪೋನೆಂಟ್ ಆಗಿ ನಾವು ಅದನ್ನು ತೊಗೊಂಡಿರ್ತೀವಿ, ಹಾಗಾಗಿ ಸೊ ಅದನ್ನು ಸರಿಯಾಗಿದೆ, ಬಿ ಆಪ್ಷನ್ಸು ಸರಿಯಾಗಿದೆ. ಎಸ್. ನೆಕ್ಸ್ಟ್ ನೋಡಿ, ಅದಾದ ನಂತರ ನೆಕ್ಸ್ಟ್ 3ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ. 3ನೇ ಪ್ರಶ್ನೆ, 1 ನಿಮಿಷ ಸ್ನೇಹಿತರೆ, ಸ್ವಲ್ಪ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋಣ,
ಎಸ್. ಮೂರನೇ ಪ್ರಶ್ನೆ ನೋಡ್ರಿ, ಆವೃತ್ತಿ ಬಹುಭುಜಾಕೃತಿಯನ್ನು ಈ ನಿರೂಪಣೆಯಲ್ಲಿ ಬಳಸಲಾಗುತ್ತದೆ ನೋಡ್ರಿ. ಸೊ ಇಲ್ಲಿ ಅವರ್ಗೀಕೃತ ಅನ್ಕ್ಲಾಸಿಫೈಡ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ವರ್ಗೀಕೃತ ಕ್ಲಾಸಿಫೈಡ್ ಅಂತ ಬರುತ್ತೆ. ಮತ್ತು ನಿಮಗೆ ಅಲ್ಲಿ ಗೊತ್ತಿದೆ ಅಲ್ಲ ಗ್ರೂಪ್ ಡೇಟಾ ಒಳಗೆ ಡಿಸ್ಕ್ರೀಟು ಮತ್ತು ಸೊ ಏನಂತ ಕಂಟಿನ್ಯೂಸ್ ಅಂತ ಬರುತ್ತಲ್ಲ ಆ ಥರ. ಸೊ ಅದನ್ನಾಗುತ್ತೆ ಅಂತ ನೋಡ್ರಿ. ನೆಕ್ಸ್ಟ್ ಸಿ ಆಪ್ಷನ್ಸ್ ಇದೆ ಎರಡು ರೀತಿ, ಅಂದರೆ ವರ್ಗೀಕೃತನು ಮತ್ತು ಅವರ್ಗೀಕೃತನು ಅಂತ. ಸೊ ಎರಡು ಆಪ್ಷನ್ಸನ್ನು ಸೇರಿಸಿ ಸಿ ಆಪ್ಷನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಡಿ ಆಪ್ಷನ್ ಇದೆ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ನಿಮ್ಮ ಒಂದು ಸರಿಯಾದಂಥ ಊಹೆ ಯಾವುದು ಅಂತಂದರೆ ನಿಮ್ಮ ಊಹೆ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಸೊ ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್ಸು ಸರಿಯಾಗುತ್ತೆ ಸ್ನೇಹಿತರೆ. ವರ್ಗೀಕೃತ ಕ್ಲಾಸಿಫೈಡ್ ಡೇಟಾ ಅಂತ ಕರಿತಾ ಇದೀವಿ, ಹೌದಾ. ಸೊ ಅಲ್ಲಿ ಕ್ಲಾಸಿಫೈಡ್ ಡೇಟಾ ಅಂತಂದರೆ ಇಲ್ಲಿ ಕನ್ನಡದಲ್ಲಿ ವರ್ಗೀಕೃತ ದತ್ತಾಂಶ ಸರಿಯಾಗಿದೆ ಸ್ನೇಹಿತರೆ. ಎಸ್. ಸೊ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ 4 ಇದೆ. 4ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಸೊ ದತ್ತಾಂಶಗಳನ್ನು ಇಲ್ಲಿ ಬಂತು ನೋಡಿರಿ ಸ್ನೇಹಿತರೆ. ಮೊದಲ ಸ್ಟಾರ್ಟಿಂಗ್ದಾಗ ನಾ ಏನು ಎಕ್ಸ್ಪ್ಲೇನ್ ಮಾಡಿ ನೋಡ್ರಿ ಅಲ್ಲಿ ಇಲ್ಲಿ ಬಂದಿದೆ ನೋಡ್ರಿ. ದತ್ತಾಂಶಗಳನ್ನು ಕಂಬ ಸಾಲು ಮತ್ತು ಅಡ್ಡ ಸಾಲು, ಹೌದಾ. ಅಡ್ಡ ಸಾಲು ಅಂತಂದರೆ ವರ್ಟಿಕಲ್ ಲೈನ್ ನೋಡ್ರಿ, ನೆನ್ಪಿಟ್ಕೊಡ್ರಿ. ಇಲ್ಲಿ ಈ ಥರ ಒಂದು ಲೈನ್ ಇದೆ. ಒಂದು ನಿಮಿಷ, ಓಕೆ. ಮೊದಲು ಇದನ್ನು ಓಕೆ ಮಾರ್ಕ್ ಮಾಡ್ಕೊಳ್ಳೋಣ್ರಿ. ಎಸ್. ಇಲ್ಲಿ ನೋಡ್ರಿ ಒಂದು ವರ್ಟಿಕಲ್ ಲೈನ್ ಇದೆ, ಹೌದಾ. ಇದು ಹಾರ್ಜನೆಂಟಲ್ ಇದೆ, ಕರೆಕ್ಟಾ. ಸೊ ಇಲ್ಲಿ ಒಂದು ಮತ್ತೆ ವರ್ಟಿಕಲ್ ಲೈನ್ ಇದೆ, ಮತ್ತೆ ಒಂದು ಹಾರ್ಜನೆಂಟಲ್ ಇದೆ ಅಂತ, ಹೌದಾ. ಸೊ ಇದಕ್ಕೆ ಏನಂತ ಕರೀತಾರ ಅಂತ ಕೇಳ್ತಾ ಇದ್ದಾನೆ, ಹೌದಾ. ಈ ಥರ. ಸೊ ಇಲ್ಲಿ ನೋಡಿ ಆಪ್ಷನ್ ಕೊಟ್ಟಿದ್ದಾನೆ ಪೈ ನಕ್ಷೆ, ಹೌದಾ. ಪೈ ನಕ್ಷೆ ಅಂತಂದರೆ ಯಾವುದಿರುತ್ತೆ ಅಂತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಉದ್ಯಮ ರಚನೆಯನ್ನು ಮಾಡಬೇಕಾದ್ರೆ ಉದ್ಯಮ ಘಟಕ ಅನ್ನು 3 ರೀತಿಯಾಗಿ ನಾವು ಅವುಗಳನ್ನು ವಿಂಗಡಣೆ ಮಾಡ್ಕೊಂಡಿರ್ತೀವಿ. ಪ್ರಾಥಮಿಕ ವಲಯ, ಮಾಧ್ಯಮಿಕ ವಲಯ ಮತ್ತು ತೃತೀಯ ವಲಯ ಅಂತ. ಅವುಗಳನ್ನು ಒಂದು ಏನು ಮಾಡ್ತಾ ಇದ್ದೀವಿ, ವೃತ್ತ ಮುಖಾಂತರ ಅದನ್ನು ವ್ಯಕ್ತಪಡಿಸ್ತೀವಿ ಸ್ನೇಹಿತರೆ, ಹೌದಾ. ಅದಾಗತ್ತೇನೋ, ಇಲ್ಲಿ ವೃತ್ತ ಅಂತೂ ಬರುವುದಿಲ್ಲ, ಹಾಗಾಗಿ ಇದು ಪೈ ನಕ್ಷೆ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡಿ ಬಿ ಆಪ್ಷನ್ ಇದೆ ಸ್ತಂಭ ರೇಖಾಚಿತ್ರ ಅಂತ. ಕೆಲವೊಬ್ರು ನೀವು ಅದನ್ನು ಆಪ್ಷನ್ ಹಾಕ್ಬೋದು, ಭಾಳ ಜನ ಹಾಕ್ತೀರಿ, ಬಟ್ ಅದು ಸರಿಯಾಗಿ ಆಗೋದಿಲ್ಲ ಸ್ನೇಹಿತರೆ. ಸ್ತಂಭ ರೇಖಾಚಿತ್ರದಲ್ಲಿ ಅಲ್ಲಿ ಬಹುಭುಜಾಕೃತಿ ಮತ್ತು ಇನ್ನೊಂದು ಏನಾಗಿರ್ತದೆ ಅಂತಂದರೆ ಸರಳ ಸ್ತಂಭ ರೇಖಾಚಿತ್ರಕ್ಕೆ ಅದು ಹೋಲಿಕೆ ಆಗುತ್ತೆ. ಬಟ್ ಅದು ಕ್ವಶನಲ್ಲಿ ಕೇಳಿಲ್ಲ, ಕ್ವಶನೇ ಬೇರೆ ಇದೆ. ಇಲ್ಲೇನಾಗಿದೆ, ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ವ್ಯಕ್ತಪಡಿಸುವುದನ್ನು ಹೀಗೆನ್ನುತ್ತೇವೆ ಅಂತ ಕರೆದಿದ್ದಾನೆ. ನೆಕ್ಸ್ಟ್ ಸಿ ಆಪ್ಷನ್ ನೋಡಿ ಸರಳ ರೇಖಾಚಿತ್ರ ಅಂತಿದೆ, ಇದೂ ಆಗೋದಿಲ್ಲ. ಉಳಿತು ಯಾವುದು ಡಿ ಆಪ್ಷನ್ಸ್ ನೋಡಿ ಸ್ನೇಹಿತರೆ. ಡಿ ಆಪ್ಷನ್ಸ್ ಯಾವುದಿದೆ, ಸೊ ಡಿ ಆಪ್ಷನ್ಸು ಯಾವುದು ಅಂದರೆ ಕೋಷ್ಟಕ. ಎಸ್. ಸೊ ಆನ್ಸರ್ ಏನಾಗುತ್ತೆ ಅಂದರೆ ಕೋಷ್ಟಕ ಇಸ್ ದ ರೈಟ್ ಆನ್ಸರ್, ಹೌದಾ. ಸೊ ಕೋಷ್ಟಕದಲ್ಲಿ ಅಡ್ಡ ಸಾಲು ಇರುತ್ತೆ, ನೆಕ್ಸ್ಟ್ ಕಂಬ ಸಾಲೂ ಇರುತ್ತೆ. ಇವೆರಡೂ ಸಂಕಲದಿಂದ ಕೂಡೋದ್ರಿಂದ ಒಂದು ನಮಗೇನಾಗ್ತಾ ಇದೆ, ಟೇಬಲನ್ನು ರಚನೆ ಆಗುತ್ತೆ. ಆ ಟೇಬಲ್ಗೆ ಕನ್ನಡ ಒಳಗೆ ಇವತ್ತು ಕೋಷ್ಟಕ ಅಂತೇಳಿ ಕರಿತಾ ಇದ್ದೀವಿ, ಹೌದಾ. ಹೌದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಚೂಪು ಚಾವಣಿ ಅಂತಿದೆ, ಹೌದಾ. ಸೊ ಚೂಪು ಚಾವಣಿ, ಕೆಲವು ಕಡೆ ಎಲ್ಲನೂ ಏನು ಮಾಡ್ತೀವಿ, ಚಾಪು ಚೂಣಿ ಅಂತ ಬರೆಸ್ತೀವಿ. ಸೊ ಅದು ಸರಿಯಾಗಿ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಚೂಪು ಚಾವಣಿ ಅಂತಿದೆ, ಹೌದಾ. ಸೊ ಈ ಚೂಪು ಚಾವಣಿ ಇದನ್ನು ರೇಖಾತ್ಮಕವಾಗಿ ನಿರೂಪಿಸಲು ಸಹಕಾರಿಯಾಗಿದೆ. ಒಂದು ಬಹುಲಕ ಅಂತಿದೆ, ಹೌದಾ. ನೆಕ್ಸ್ಟ್ ಸರಾಸರಿ ಇದೆ, ಮಧ್ಯಾಂಕ ಇದೆ, ಮತ್ತು ಮೇಲಿನ ಯಾವುದೂ ಅಲ್ಲ ಅಂತ, ಹೌದಾ. ಇಲ್ಲಿ ಮೋಡು ಆಗಲ್ಲ ಮತ್ತು ಅರ್ಥಮೆಟಿಕ್ ಮೀನು ಆಗಲ್ಲ, ಎವ್ರೇಜ್ನು ಅಂದರೆ ಮೀನು ಆಗಲ್ಲ. ಉಳಿತೇನು ಯಾವುದು ಮೀಡಿಯನ್ ಆಗುತ್ತೆ. ಮೀಡಿಯನ್ ಅಂದರೆ ಇಲ್ಲಿ ಕನ್ನಡ ಒಳಗೆ ಯಾವುದಾಗುತ್ತೆ ನೋಡ್ರಿ, ಮಧ್ಯಾಂಕ, ಹೌದಾ. ಸೊ ಸರಿಯಾದಂಥ ಒಂದು ಉತ್ತರ ನಿಮ್ದು ಯಾವುದು ಅಂತಂದರೆ ಅದು ಮಧ್ಯಾಂಕ. ಮಧ್ಯಾಂಕ ಅಂದರೆ ಯಾವುದು ರೀ, ಸಿ ಆಪ್ಷನ್ಸು, ಹೌದಾ. ಸರಿಯಾಗಿದೆ ನೋಡಿ ಇಷ್ಟು. ಸೊ ಏನಂತಾರೆ ಈ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಒಳಗೆ ಬಂದಿರುವಂಥದ್ದು, ಹೌದಾ. ಎಸ್. ನೋಡಿ ಆನಂತರ ಇಲ್ಲಿ 3 ಪ್ರಶ್ನೆಗಳೇನಿದ್ದಾವೆ, ಖಾಲಿ ಬಿಟ್ಟಿರುವ ಸ್ಥಳಗಳಿದೆ. ಆನಂತರ 1 ವರ್ಡ್ಸ್ ಇದೆ. ಸೊ ಅದನ್ನು ಇಲ್ಲಿ ಕಂಟಿನ್ಯೂ ಆಗಿ ನಾನು ತೊಗೊಂಡಿದ್ದೀನಿ ನೋಡಿರಿ, ಹೌದಾ. ಎಸ್. ಇಲ್ಲಿ ನೋಡಿ ಸರಳಾಗಿ ಫಾಸ್ಟಾಗಿ ನಿಮ್ಗೆ ಹೇಳ್ಕೊಂಡು ಬಂದಿರ್ತೀನಿ. ಇಲ್ಲ ಆನ್ಸರ್ ಇದೆ ನೋಡ್ಕೊಳ್ಬೇಕಾದ್ರೆ ನಾನು ಹೇಳಿದೆ ಇದೆ, ಹೌದಾ. ದತ್ತಾಂಶಗಳನ್ನು ವಾಕ್ಯ ರೂಪದಲ್ಲಿ ನಿರೂಪಿಸುವುದನ್ನು ಹೀಗೆ ಎನ್ನುತ್ತೇವೆ, ಪಠ್ಯ ನಿರೂಪಣೆ ಇದೆ, ಸರಿಯಾಗಿದೆ. ನೆಕ್ಸ್ಟ್ ಆಯತ ರೇಖಾಚಿತ್ರವು ಅಥವಾ ಚಿತ್ರವು 2 ಪರಿಮಾಣದ ಆಕೃತಿ ಅಂತ ಹೇಳಿದ್ದೀನಿ, ಸರಿಯಾಗಿದೆ, ಹೌದಾ. ನೆಕ್ಸ್ಟ್ ಆವೃತ್ತಿ ಬಹುಭುಜ ಆಕೃತಿಯನ್ನು ನಿರೂಪಣೆಯಲ್ಲಿ ಬಳಸಲಾಗುತ್ತದೆ. ಆವೃತ್ತಿ ಬಹುಭುಜ ಆಕೃತಿ ಅಂತಂದರೆ ವರ್ಗೀಕೃತ ಅಂತ ಹೇಳಿದ್ದೀನಿ, ಕ್ಲಾಸಿಫೈಡ್ ಅಂತ ಹೇಳಿದ್ದೀನಿ, ಹೌದಾ. ಸರಿಯಾಗಿದೆ. ಎಸ್. ನೆಕ್ಸ್ಟ್ ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ವ್ಯಕ್ತಪಡಿಸುವುದೇ ಕೋಷ್ಟಕ ಅಂತ ಹೇಳಿ ಕರೆದೀವಿ. ನೆಕ್ಸ್ಟ್ ಚೂಪು ಚಾವಣಿ, ಹೌದಾ. ಸೊ ಇದನ್ನು ರೇಖಾತ್ಮಕವಾಗಿ ನಿರೂಪಿಸಲು ಸಹಕಾರಿಯಾಗಿರುವಂಥದ್ದು ಮಧ್ಯಾಂಕ. ಇಷ್ಟು ನಿಮ್ಗೆ ಹೇಳಿದ್ದೀನಿ, ಅದೇ ಆನ್ಸರ್ ಇದಾವೆ ನೋಡಿಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಬರೋಣ ಇವಾಗ ಏನಂತಂದರೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ಗಳು, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನುವಂಥದ್ದು, ಹೌದಾ. ಸೊ ಇದನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ, ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಎಸ್. ಸೊ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೋತೀನಿ ಸ್ನೇಹಿತರೆ, ನಿಮಗೊಂದಿಷ್ಟು ಐಡಿಯಾ ಬರುತ್ತೆ. ಮೊದಲೇ ನೋಡಿರಿ, ಅಂಕಗಣಿತೀಯ ರೇಖಾ ನಕ್ಷೆಯನ್ನು ಎಂದು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ. ಅದು ಯಾವುದು ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ಇರೋದು ಕಾಲಶ್ರೇಣಿ ನಕ್ಷೆ ಅಂತ ಕರಿತಾ ಇದ್ದೀವಿ. ಅರ್ಥಮೆಟಿಕ್ ಮೀನ್ ಕಾಲಶ್ರೇಣಿ ಅಂದರೆ ಸಮಯ, ನೆನ್ಪಿಟ್ಕೊಳ್ರಿ. ಕಾಲ ಮೀನ್ಸು ಸಮಯ ಕನ್ನಡ ಒಳಗೆ, ಹಾಗಾಗಿ ಟೈಮ್ ಸೀರೀಸ್ ಅಂತ ಕರಿತಾ ಇದ್ದೀವಿ.
ಟೈಮ್ ಸೀರೀಸ್ ಗ್ರಾಫ್ ಅಂತೇಳಿ ಇಂಗ್ಲೀಷ್ನ ಬರಿತೀವಿ, ಅದನ್ನೇ ಕನ್ನಡ ಒಳಗೆ ಕಾಲಶ್ರೇಣಿ ನಕ್ಷೆ. ಕರೆಕ್ಟ್ ಇದೆ, ಸರಿಯಾಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಘಟಕ ಸ್ತಂಭ ರೇಖಾಚಿತ್ರವನ್ನು ಡ್ಯಾಡ್ಯಾಶ್ ಎಂದು ಕರೆಯುವರು. ಹೌದಾ? ಸೊ ಅಂದರೆ ಏನ್ರಿ, ಘಟಕ ಸ್ತಂಭ ಅಂತಂದರೆ ಉಪಘಟಕ ಅಂತ ಕರಿತಾ ಇದೀವಿ, ಒಂದರಲ್ಲಿ ಎರಡು ಅಂತ. ಸೊ ಇವಾಗ ಒಂದು ರೇಖಾಚಿತ್ರ ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿ. ಹೌದಾ? ಸೊ ಇದರಲ್ಲಿ ಎರಡು ಒಂದೇ ರೀತಿಯಾಗಿ ಹೇಳಿರ್ತೀವಿ. ಹೌದಾ? ಸೊ ಎರಡು ಒಂದೇ ಆಗಿ ಹೇಳಿರ್ತೀವಿ. ಸೊ ಒಂದು ಗಂಡು ಹೆಣ್ಣು ಆಗಿರ್ಬೋದು, ಅಥವಾ ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ ಈ ಥರ ಹೇಳ್ಬೋದು. ಹೌದಲ್ರಿ? ಸೊ ಅವುಗಳನ್ನು ಒಂದೇ ರೀತಿಯಾಗಿ ನಾವು ಅವುಗಳನ್ನು ಹೇಳೋದು. ಮತ್ತು ರೋಲ್ಡ್ ಎನ್ರೋಲ್ಡ್ ಅಂತ. ಹೌದಾ? ಎನ್ರೋಲ್ಡ್ ಅಂತಂದ್ರೆ ಡ್ರಾಪ್ಔಟ್, ಎನ್ರೋಲ್ಡ್ ಅಂತಂದ್ರೆ ಆಲ್ರೆಡಿ ಏನಾಗ್ತದೆ, ಸ್ಕೂಲ್ ಒಳಗಡೆ ಇರುವಂಥ ಹಾಜರಾತಿ ಮಕ್ಕಳು. ಮತ್ತು ಡ್ರಾಪ್ಔಟ್ ಅಂದರೆ ಶಾಲೆಯನ್ನು ಬಿಟ್ಟಿರುವಂಥ ಮಕ್ಕಳು. ಅವೆರಡೂ ಸೇರಿಸಿ ನಾವು ಏನಾಗ್ತಾ ಇದ್ದೀವಿ, ಒಂದೇ ಕಾಲಮ್ನಲ್ಲಿ ತೋರಿಸ್ತೀವಿ. ಬಟ್ ಮೇಲ್ಗಡೆ ಇಂಡಿಕೇಶನ್ ಬರ್ಕೊಂಡಿರ್ತೀವಿ ರೀ. ಹೌದಾ? ಅದರಿಂದ ನಾವು ಅದನ್ನು ಡಿವೈಡ್ ಮಾಡ್ಬೋದು. ಅದಕ್ಕೆ ಇದನ್ನು ಉಪಘಟಕ ಸ್ತಂಭ ರೇಖಾಚಿತ್ರ ಅಂತಲೂ ಕೂಡ ಕರಿತೀವಿ ನೋಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ. ಡ್ಯಾಡ್ಯಾಶ್ ಭಾಗವು ಕೋಷ್ಟಕದ ನೈಜ ದತ್ತಾಂಶನ ಒಳಗೊಂಡಿದೆ, ಸ್ಟಬ್ಸ್ ಅಂತ ಕರಿತಾ ಇದೀವಿ. ಅಥವಾ ಅದನ್ನು ಮುಖ್ಯ ಭಾಗ ಯಾವುದು, ಕೋಷ್ಟಕದ ಮುಖ್ಯ ಭಾಗ. ಹೌದಾ? ಸೊ ಮೇನ್ ಬಾಡಿ ಆಫ್ ದಿ ಸ್ಟಬ್ ಅಂತ ಕರಿತಾ ಇದೀವಿ, ಆರ್ ಟೇಬಲ್ ಅಂತ ಕರಿತಾ ಇದ್ದೀವಿ, ಟೇಬಲ್ ಆಫ್ ದಿ ಬಾಡಿ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಕರೆಕ್ಟ್ ಇದೆ ಸ್ನೇಹಿತರೆ, ಕೋಷ್ಟಕದ ಮುಖ್ಯ ಭಾಗ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ಸೊ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರಗಳನ್ನು ಇದ್ದಾವೆ. ಇದನ್ನು ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ. ನೋಡ್ರಿ, ಮೊದಲನೇದಾಗಿ ಏನಿದೆ ಅಂತ ನೋಡೋಣ. ಪೈ ನಕ್ಷೆ ಎಂದರೇನು ಅಂತ. ಹೌದಾ? ಪೈ ನಕ್ಷೆ. ಸೊ ನಕ್ಷೆಯು ಒಂದು ವೃತ್ತವಾಗಿದ್ದು, ಹೌದಾ? ವೃತ್ತ ಅಂದರೆ ಒಂದು ಸರ್ಕಲ್, 360 ಡಿಗ್ರಿ, 180 ಸೊ ಎರಡೂ ಸೇರಿಸಿದ್ರೆ ಏನಾಗ್ತದೆ, 360 ಆಗುತ್ತೆ. ಸೊ ಅದನ್ನು, ಹೌದಾ, ಒಂದು ವೃತ್ತಾಕಾರದಲ್ಲಿ, ಹೌದಾ, ವೃತ್ತವಾಗಿದ್ದು ಅದರ ವಿಸ್ತೀರ್ಣವನ್ನು ಅದು ಪ್ರತಿನಿಧಿಸುವ ಘಟಕಗಳ ಪ್ರಮಾಣ ನೋಡಿ, ಪ್ರಮಾಣ ಅನುಗುಣವಾಗಿ ವಿಭಾಗಿಸಲಾಗುತ್ತದೆ. ಅದನ್ನೇ ಪೈ ನಕ್ಷೆ ಅನ್ನುತ್ತೇವೆ. ಇದನ್ನು ನಿಮ್ಗೆ 5 ಅಂಕದ ಪ್ರಶ್ನೆಯಲ್ಲಿ ಬಂದಾಗ ಪೈ ರೇಖಾಚಿತ್ರವನ್ನು ರಚನೆ ಮಾಡಬೇಕು ನಿಮ್ಗೆ ಹೇಳಿರ್ತೀವಿ ನಾವು ಕ್ಲಾಸಲ್ಲಿ. ಹೌದಾ? ಅದನ್ನು ಇಲ್ಲಿ 1 ಅಂಕಕ್ಕೆ ಕೇಳಿರುವಂಥದ್ದು. ಹೌದಾ? ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ ಏನಿದೆ ಅಂತ. ಹೌದಾ? ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ರೆಡ್ ಕಲರಿಂದ. ಹೌದಾ? ಎಸ್. ಸೊ ಆವೃತ್ತಿ ಬಹುಭುಜಾಕೃತಿ ಎಂದರೇನು ಅಂತ ಕೇಳಿದಿದೆ. ಹೌದಾ? ಆಯತ ಚಿತ್ರದ, ಹೌದಾ, ಸೊ ಅನುಕ್ರಮ ಆಯತಗಳ ಮೇಲ್ಭಾಗದ ಮಧ್ಯಬಿಂದು ನೋಡ್ರಿ, ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾವನ್ನು ಅಥವಾ ರೇಖೆಯನ್ನು ಆವೃತ್ತಿ ಬಹುಭುಜಾಕೃತಿ ಎನ್ನುತ್ತೇವೆ. ಹೌದಾ? ಬಹುಭುಜಾಕೃತಿ ಅಂತಂದರೆ ಹೆಂಗೆ ಅಂತಂದರೆ, ಸೊ ಅಲ್ಲಿ 2 ಕಾಂಪೋನೆಂಟ್ಗಳಿರ್ತಾವ, ಅದರೊಳಗಡೆ ಮೇಲ್ಭಾಗದಲ್ಲಿರುವಂಥದ್ದು ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಮಧ್ಯಬಿಂದುವಾಗಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅದು ಹೇಗೆ ನೋಡಿ, ಒಂದು ಎಕ್ಸಾಂಪಲ್ಸ್ ತೊಗೊಂಡಿರ್ತೀನಿ, ಇದನ್ನು ತೆಗೆಯೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇಲ್ಲೊಂದು ರೇಖಾಚಿತ್ರ ಇದೆ ಅಂತ ಅಂದ್ಕೊಳ್ಳೋಣ. ಹೌದಾ? ಸೊ ಇವಾಗ ಇಲ್ಲೊಂದು ಏನಾಗಿದೆ, ನಕ್ಷೆ ಇದೆ ಅಂತ ಅಂದ್ಕೊಳ್ಳೋಣ. ಇವೆಲ್ಲ ಹೌದಾ, ಈ ಥರ ಇದಾವೆ ಅಂತ ತಿಳ್ಕೊ. ಆ್ಯಕ್ಚುಲಿ ಇದು ಹತ್ತತ್ರ ತೊಗೋಬೋದು, ನಡೀತದ. ಸೊ ಒಂದು ಇಲ್ಲಿ ಇದೆ ಅಂತ ತಿಳ್ಕೊರಿ. ಇವಾಗ ನಿಮ್ಗೆ ಕಂಪೇರ್ ಮಾಡಿದಾಗ ಯಾವುದೇ ಎಷ್ಟಿದೆ, ಇದು ಇದೆ. ಹೌದಾ? ಸೊ ಇಲ್ಲಿಂದ ಇಲ್ಲಿವರೆಗೆ ಏನಿದೆ, ಇದು ನೆನ್ಪಿಟ್ಕೊಳ್ರಿ. ಸೊ ಈ ಥರ, ಸೊ ಇವು ಎಲ್ಲನೂ ಕೂಡ ಮಧ್ಯಭಾಗದಿಂದ ನಾವು ಅವುಗಳನ್ನು ಏನು ಮಾಡ್ತಾ ಇದ್ದೀವಿ, ಸೊ ಹೇಳ್ಕೊಂಡಿರ್ತೀವಿ. ಇದು 6 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಇದ್ದಲ್ಲಿ ನಾನು ಅದನ್ನು ಹೇಳಿದ್ದೀನಿ ಅಲ್ಲಿ. ಹೌದಾ? ಆ ಥರ. ಸೊ ನೆಕ್ಸ್ಟ್ ನೋಡ್ರಿ, ಬಹು ಸ್ತಂಭಾಕೃತಿ ಅಥವಾ ಬಹು ಸ್ತಂಭ ರೇಖಾಚಿತ್ರ ಎಂದರೇನು ಅಂತ ಕೇಳಿದ್ದದ. ಹೌದಾ? ಸೊ ಹಂಗಂದ್ರೆ ಏನು ಅಂತ ನೋಡೋಣ. ಇಲ್ಲಿಂದ ಇಲ್ಲಿವರೆಗೆ ನೋಡ್ರಿ. ಸೊ 2 ಅಥವಾ ಹೆಚ್ಚು ದತ್ತಾಂಶಗಳ, ಹೌದಾ, ದತ್ತಾಂಶಗಳ ಗಣಗಳನ್ನು ಹೋಲಿಕೆ ಮಾಡಲು ಉಪಯೋಗಿಸುವ ರೇಖಾಚಿತ್ರವನ್ನೇ ಬಹುಸ್ತಂಭ ರೇಖಾಚಿತ್ರ ಅಂತ. ಹೌದಾ? ಸೊ ಒಂದರೊಳಗೆ ನಾವು ವಿವಿಧ ರೀತಿಯಾದಂಥ ಕಾಂಪೋನೆಂಟ್ಗಳನ್ನು ಸೇರಿಸಿರ್ತೀವಿ. ಈಗ ನೋಡ್ರಿ, ಉದಾಹರಣೆಗೆ ಒಂದು ಭೂಮಿ ಇದೆ ಅಂತ ತಿಳ್ಕೊರಿ. ಆ ಭೂಮಿ ಒಳಗಡೆ 3 ಆಹಾರಗಳನ್ನು ನಾವು ಎಟ್ ಎ ಟೈಮ್ ಆಗಿ ಬೆಳೀತಾ ಇದ್ದೀವಿ, ಮಿಶ್ರ ಬೆಳೆಯಾಗಿ. ಒಂದು ಕಡೆ ಮೇನ್ ಬೆಳೆ ಅಂತಂದರೆ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕಬ್ಬು ಅಂತ ತೊಗೊಳ್ಳೋಣ. 8 ತಿಂಗಳದ್ದು ಬೆಳೆ, 8 ರಿಂದ 12 ತಿಂಗಳ. ಹೌದಾ? ಸೊ ಇದು ಮೇನ್ ಕಾರ್ಡ್. ಅದ್ರ ಜೊತೆಗೆ ಇನ್ನೊಂದು ಏನಂತಾರೆ, ಒಂದು ಕಡೆ ಇಷ್ಟು, ಸೊ ನಾವೇನು ಮಾಡ್ತೀವಿ, ಹೂಗಳನ್ನು ಹಾಕಿಕೊಂಡಿರ್ತೀವಿ. ಒಂದಿಷ್ಟು ಕಡೆ ಏನು ಮಾಡಿರ್ತೀವಿ, ತರಕಾರಿಗಳನ್ನು ಬೆಳೆದಿರ್ತೀವಿ. ಹೌದಾ? ಆ ಥರ. ಸೊ ಅವುಗಳನ್ನು ಕೂಡ ಒಂದೇ ರೀತಿಯಾಗಿ ನಾವು ಅವುಗಳನ್ನು ಬೇರೆ ಬೇರೆ ಒಂದಿಟ್ಟು, ಸೊ ಅದಕ್ಕೆ ಒಂದು ಏನಂತೀರಿ, ಇಂಡಿಕೇಶನ್ಸನ್ನು ಕೊಟ್ಟು, ಹೌದಾ, ಆ ಇಂಡಿಕೇಶನ್ ಒಳಗೆ ನಾವು ಅವುಗಳನ್ನು ಏನು ಮಾಡಬೇಕು, ಬೇರೆ ಬೇರೆ ರೀತಿಯಾದಂಥ ಒಂದು ಮಾರ್ಕ್ಗಳನ್ನು ಮಾಡಿಕೊಂಡು, ಸೊ ಅವಾಗ ಏನು ಮಾಡ್ತೀವಿ ರೀ, ಆ ಮಾರ್ಕ್ ಪ್ರಕಾರ ಅಲ್ಲಿ ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ಅದನ್ನು ಇವತ್ತು ಬಹು ಸ್ತಂಭಾಕೃತಿ ಅಂತ ಕರಿತಾ ಇದ್ದೀವಿ. ಹೌದಾ? ಎಸ್. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒಂದು ಪಾಯಿಂಟ್ ಇದೆ. ಸೊ ಕೋಷ್ಟಕ ಎಂದರೇನು ಅಂತ ಇದೆ. ಹೌದಾ? ಲಭ್ಯವಿರುವ ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲು ನೋಡಿ. ಅಡ್ಡ ಸಾಲು ಅಂದರೆ ಹಿಂಗೆ, ಕಂಬ ಸಾಲು ಅಂದರೆ ಸ್ಟ್ರೇಟ್ ಆಗಿ ಬರೋದು. ಹೌದಾ? ವರ್ಟಿಕಲ್ ಲೈನ್. ಸೊ ರೂಪದಲ್ಲಿ ಪ್ರತಿನಿಧಿಸುವುದನ್ನೇ ಕೋಷ್ಟಕ ಎನ್ನುತ್ತೇವೆ ಅಂತ ನೋಡ್ರಿ. ಕೋಷ್ಟಕ ಅಂದ್ರೆ ಏನು, ಸಿಂಪಲ್ ಇದೆ. ಅಡ್ಡ ಸಾಲು ಇರಬೇಕು, ನೆಕ್ಸ್ಟ್ ಕಂಬ ಸಾಲು ಇರಬೇಕು. ಇವೆರಡರ ಒಂದು ಕೂಡುವಿಕೆಯಿಂದ ಸೊ ಅವಾಗ ಏನಾಗ್ತಾ ಇದೆ, ಒಂದು ನಮಗೆ ಕೋಷ್ಟಕ ರಚನೆ ಆಗುತ್ತೆ. ಅದನ್ನು ಇವತ್ತು ನಾವು ಕೋಷ್ಟಕ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ.
ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಹೌದಾ? ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ಮತ್ತು ಎಲ್ಲರಿಗೂ ನಿಮ್ಮ ಫ್ರೆಂಡ್ ಸರ್ಕಲಿಗೂ ಕೂಡ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.